ಹಲೋ ಸ್ಟೂಡೆಂಟ್ಸ್, ನಮ್ಮ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನಾವು ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಅಂಡರ್ ನಂಬರ್ ಸೀರೀಸಲ್ಲಿ ನೋಡಿದ್ವಿ. ಸೊ ಇವತ್ತು ನಾವು ಡಿವಿಷನ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ನೋಡೋಣ. ಸೊ ಡಿವಿಷನ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಡಿವೈಡಿಂಗ್, ರೈಟ್? ಡಿವೈಡೆಡ್ ಬೈ. ಓಕೆ, ಸೊ ಅದರಲ್ಲಿ ಪ್ರತಿಯೊಂದು ಪ್ರಾಬ್ಲಮಲ್ಲೂ ವಿ ಶುಡ್ ಸಿ ದ ರಿಲೇಷನ್ಶಿಪ್ ಬಿಟ್ವೀನ್ ಒನ್ ನಂಬರ್ ಟು ಅನದರ್ ನಂಬರ್, ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಲಾಸ್ಟ್ ನಂಬರ್. ಓಕೆ, ಕ್ಲಿಯರ್? Now we will go through the one by one problems. Okay, first problem 32, 16, 8, 4, 2. What next ಅಂತ ಕೇಳಿದ್ದಾರೆ. ಸೊ ಸಿ ದ ರಿಲೇಷನ್ಶಿಪ್. ಡಿವಿಷನ್ ಅಂದರೆ ಡಿವೈಡ್, ವಿ ಶುಡ್ ಡಿವೈಡ್. ಸೊ ಇದನ್ನು ಡಿವೈಡ್ ಮಾಡಿದ್ರೆ ಯಾವ 16 ಸಿಗುತ್ತೆ ಅಂದರೆ ಯಾವುದರಿಂದ ಡಿವೈಡ್ ಮಾಡಬೇಕು? ಇಫ್ ವಿ ಡಿವೈಡ್ ಫ್ರಮ್ 2 ವಿಲ್ ಗೆಟ್ ದ 16. ದ ಸೇಮ್ ಟೈಮ್ ಇಫ್ ವಿ ಡಿವೈಡ್ 16 ಫ್ರಮ್ 2 ವಿಲ್ ಗೆಟ್ 8. ಅಟ್ ದ ಸೇಮ್ ಟೈಮ್ we divide 8 from 2 we will get 4. We divide 4 from 2 we will get 2. So then divide 2 by 2, our answer will be 1. So option A is the right answer, right? So you should find the exact relationship, or else if it is not work you should go to another method. Even in that also you cannot get the options here. What we have the options here, you go to the other subtraction, multiplication, or subtraction, multiplication or addition ಇದಕ್ಕೆ ಹೋಗ್ಬೋದು. ಸೊ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ. 360, 180, 60, 15. your options are 6, 3, 8, 2. ಸೊ ಇಲ್ಲೂ ಅಷ್ಟೇ ಯಾವ ರೀತಿಯ ಡಿವಿಷನ್ ಮಾಡ್ಬೋದು ನೋಡಿ. 360 same is, that means divided by 1, answer is 360. 360 divided by 2, our answer is 180. 180 divided by 3, our answer is 60. 180 divided by 3 is 60. 60 divided by 4, our answer is 15. 15 divided by 5, our answer is 3. The right answer is 3. ಸೊ ಇಲ್ಲೊಂದು ರಿಲೇಷನ್ಶಿಪ್ ಇದೆ ನೋಡಿ, 1, 2, 3, 4, 5. So it is in the denominator in the increasing order. So our answer is 3. Next we will go through the another problem. 240, we have to find what is second number. 120, 40, 10, 2. So in the beginning of the series itself we have to find a number, right? So we should go to the backward method. Our option is 30, 100, 240, 220, right? Backward method ಅಂದರೆ ಸಿ ಏನಾದ್ರು ರಿಲೇಷನ್ಶಿಪ್ ಸಿಗ್ತಾ ಹೋಗುತ್ತಾ ಅಂತ. ಸೊ 2 ಸಿಗಬೇಕು ಅಂದರೆ ಏನು ಮಾಡ್ಬೋದು? 10 divided by 5 we will get the answer 2, ಲಾಸ್ಟ್ ನಂಬರ್. ಅದೇ ರೀತಿ divided by 4 we will get the 10. ಅದೇ ರೀತಿ divided by 3 we will get 40. So hence what next? Divided by 2 and divided by 1. So 240 divided by 1, our answer will be, it should be 240 only. So if it is right, 240 divided by 2, of course we will get the 120. Our answer is 240. So x divided by 2, ನಾವು ಅಲ್ಲಿಗೆ ನಿಲ್ಲಿಸಿ ನೆಕ್ಸ್ಟ್ ಸೀರೀಸಿಗೆ ನೆಕ್ಸ್ಟ್ ನಂಬರಿಗೆ ಜಂಪ್ ಆಗಿ 240 divided by 1. ಇಲ್ಲಿ ಗೊತ್ತಾಗಿದೆ ರಿಲೇಷನ್ಶಿಪ್ ನಮಗೆ, ರೈಟ್? 5, 4, 3, 2, 1 ಅಲ್ವಾ? ರಿಲೇಷನ್ಶಿಪ್ ಗೊತ್ತಾದಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋ ನಂಬರನ್ನು ಬಿಟ್ಟು ಲಾಸ್ಟ್ ನಂಬರಿಗೆ ಜಂಪ್ ಆದ್ವಿ. 240 divided by 1 ಬಂದಾಗ ಆನ್ಸರ್ ಏನು ಬರಬೇಕು? ಸೊ ಇಲ್ಲಿ ಡಿವೈಡ್ ಮಾಡಿರೋ ಆನ್ಸರ್ ನೆಕ್ಸ್ಟ್ ಸೀರೀಸಿಗೆ ನೆಕ್ಸ್ಟ್ ನಂಬರಿಗೆ ಅಪ್ಲೈ ಆಗುತ್ತೆ ಅಂದಾಗ ಸೊ 240 divided by 1 240 ಬರುತ್ತೆ. ಸೊ ಈ ಆನ್ಸರ್ ಕರೆಕ್ಟಾ ತಪ್ಪ ಅಂತ ಚೆಕ್ ಮಾಡೋಕ್ಕೆ 240 divided by 2, ಅವರ್ ಆನ್ಸರ್ ಈಸ್ 120 ಬಂದಿದೆ. ಸೊ ಅವರ್ ಆನ್ಸರ್ 240 ಈಸ್ ದ ರೈಟ್ ಆನ್ಸರ್. ಸೊ ಇದು ಹೀಗೆ ಮಾಡಬೇಕು ಅಂತೇನಿಲ್ಲ. ಯು ಕ್ಯಾನ್ ಯೂಸ್ ಅನದರ್ ಮೆಥಡ್, ಮಲ್ಟಿಪ್ಲಿಕೇಶನ್ ಮೆಥಡನ್ನು ಯೂಸ್ ಮಾಡ್ಬೋದು. ಸೇಮ್ 5 into 2, 5 into 2, our answer is 10, right? Next 10 into 4, our answer is
40, we use 10 here. Next 3 into 40, we used 40 here, our answer is 120. 2 into 120, our answer is 240. 1 into 240, answer is 240, right? So 5 4 3 2 1, here also decreasing order number because we use the backward method, decreasing order ide. So 2 5 into 2 10, 4 into 10 40, 3 into 40 120, 2 into 120 240. So actually 3 5 4 3 ಬಂದಾಗ ಇಲ್ಲಿ 2 ಬರುತ್ತೆ, ಆಬ್ವಿಯಸ್ಲಿ ಆ ರಿಲೇಶನ್ಶಿಪ್ ಇರ್ಬೋದು ಅಂತ ನಾವು ವಿ ಶುಡ್ ಅಸ್ಯೂಮ್ ವೆನ್ ಇಟ್ ಈಸ್ ಗೆಟ್ ಎಕ್ಸಾಕ್ಟ್ಲಿ ರೈಟ್ ವೆನ್ ವಿ ಗೋ ಥ್ರೂ ದ ಲಾಸ್ಟ್ ಡಿಜಿಟ್ 1 into 240, ಸೊ 240 ಬರುತ್ತೆ. ಸೊ ಅವಾಗ ವಿ ಕ್ಯಾನ್ ಇಮ್ಯಾಜಿನ್ ಈ ಸಿರೀಸ್ 5 4 3 2 1 ಬಂದಿದೆ ಅಂತೇಳಿ. ಸೊ ಡಿವಿಷನ್ ಅಲ್ಲದೆ ಮಲ್ಟಿಪ್ಲಿಕೇಶನಲ್ಲೂ ನಾವೇನು ಮಾಡ್ಬೋದು, ವಿ ಕ್ಯಾನ್ ಫೈಂಡ್ ಔಟ್ ದ ಆನ್ಸರ್. We'll go through the another problem, that is 720 120 24 x. That means you have to find here 2 1. Option is 4 6 8 10. So how? So we should find any relationship, division, right? So 70 first ನೋಡಬೇಕು 120ಗೂ 720ಗೂ ಏನಾದರೂ ರಿಲೇಶನ್ಶಿಪ್ ಇದೆಯಾ ಅಂತ. ಸೊ ಜಸ್ಟ್ ಡಿವೈಡ್ 720, ಆ್ಯಕ್ಚುಲಿ 720 ಡಿವೈಡೆಡ್ ಬೈ 120 ಮಾಡಿ ನಿಮಗೆ ಯಾವ ಡಿಜಿಟ್ ಸಿಗುತ್ತೆ ನೋಡಿ. ಸೊ ಇಟ್ ಈಸ್ 12 ಆರ್ಲಿ 72, ರೈಟ್? 6 ಸಿಗುತ್ತೆ. ದಟ್ ಮೀನ್ಸ್ ದೆರ್ ಈಸ್ ಎ ರಿಲೇಶನ್ಶಿಪ್ 720 ಡಿವೈಡೆಡ್ ಬೈ 6. ಸೊ ವಿ ವಿಲ್ ಗೆಟ್ 120. ಸೊ 24ಗೂ 120ಗೂ ಏನೋ ರಿಲೇಶನ್ಶಿಪ್ ಇದೆಯಾ ನೋಡಿ. 120 ಡಿವೈಡೆಡ್ ಬೈ 24. ಸೊ 5 is 120. So 120 divided by 5, we will get 24. So 6 5 ಇದೆ, that means here is a decreasing order 4 3 2 1, right? It should be the order. Here what is the x? 720 divided by 6, we will get the 120. 120 divided by 5, we will get 24. 24 divided by 4, 4 6 24. 6 is the answer. If it is right, cross check it. 6 divided by 3, 2. 2 divided by 2, 1. 6 5 4 3 2 1. So our series denominator is decreasing order. Relationship is 6 5 4 3 2 1. ಒಂದೊಂದು ನಂಬರ್ ಕಡಿಮೆ ಆಗ್ತಾ ಹೋಗಿದೆ. ಸೊ ಇಲ್ಲಿ 720 ಡಿವೈಡ್ ಬೈ 6 ನಮಗೆ ನೆಕ್ಸ್ಟ್ ನಂಬರ್ ಸಿಕ್ಕಿದೆ. 120 ಡಿವೈಡ್ ಬೈ 5 ನೆಕ್ಸ್ಟ್ ನಂಬರ್ ಸಿಕ್ಕಿದೆ. 24 ಡಿವೈಡ್ ಬೈ 4 ನೆಕ್ಸ್ಟ್ ನಂಬರ್ ಸಿಕ್ಕಿದೆ 6. ಇದು ಸರಿನಾ ತಪ್ಪ ನೋಡೋಕ್ಕೆ 6 ಡಿವೈಡ್ ಬೈ 3 ನೆಕ್ಸ್ಟ್ ನಂಬರ್ ಸಿಕ್ಕಿದೆ. 2 ಡಿವೈಡ್ 2 ನೆಕ್ಸ್ಟ್ ನಂಬರ್ ಸಿಕ್ಕಿದೆ. ಸೊ ಅವರ್ ರೈಟ್ ಆನ್ಸರ್ ಈಸ್ 6. ದ ಲಾಸ್ಟ್ ಪ್ರಾಬ್ಲಮ್ ಅಂಡರ್ ದಿಸ್ ಸೀರೀಸ್ ಈಸ್ 241 81 27 and 9. We have to find last one. Our option is 3 4 2 10. Same, you should find any relationship between these 241 and 81. So go to the division. 24 divided by 81, what is the answer? Is 3, right? So there is a relationship. Divided by 3, you will get 81. 81 divided by 3, you will get 27. 21 divided by 3, you will get 9. 9 divided by 3, you will get 3. Your answer is 3. So you should go through simple calculation. 81 ಗೂ 27 ಗೂ relationship ಇದೆಯಾ? Yes, 27. You will get the answer 3. 27 ಗೂ 9 ಗೂ relationship ಇದೆಯಾ? You will get answer 3. Same kind 9ಗೂ ನೆಕ್ಸ್ಟ್ಗೂ ಹೇಗೆ ರಿಲೇಷನ್ಶಿಪ್ ಮಾಡ್ಬೋದು? 3 3 3, ಇಲ್ಲೂ 3 ಬಂದಿದೆ, ಇಲ್ಲೂ 3 ಬಂದಿದೆ, ಇಲ್ಲೂ 3. ಸೊ ನೆಕ್ಸ್ಟು 9 ಡಿವೈಡ್ ಬೈ
3ನೇ ಇರ್ಬೋದು ಅಂತ ನಾವು ಅಂದ್ಕೊಂಡ್ರೆ ಯು ವಿಲ್ ಗೆಟ್ ದ ಆನ್ಸರ್ 3. ಈ ಆನ್ಸರ್ ನಮ್ಮ ಆಪ್ಷನ್ ಇದ್ದರೆ ಸೊ ಅವರ್ ಆನ್ಸರ್ ಈಸ್ ರೈಟ್. ಯೂಶ್ವಲಿ ಎಲ್ಲ ಡಿನಾಮಿನೇಟ್ರಲ್ಲೂ 3 ಯೂಸ್ ಮಾಡಿದ್ದಾರೆ. ಇಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಸೀರೀಸಲ್ಲಿ ನೆಕ್ಸ್ಟ್ ವಿಡಿಯೋ ಕ್ಲಾಸಸ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ ವಿಚ್ ಇನ್ಕ್ಲೂಡಿಂಗ್ ಡಿವಿಷನ್, ಸಬ್ಸ್ಟ್ರಾಕ್ಷನ್, ಎಡಿಷನ್, ಮಲ್ಟಿಪ್ಲಿಕೇಶನ್ ವಿಚ್ ಕಮ್ಸ್ ಇನ್ ದ ಒನ್ ಪ್ರಾಬ್ಲಮ್. ಎಲ್ಲವೂ ಒಂದೇ ಪ್ರಾಬ್ಲಮಲ್ಲಿ ಬರುವ ಹಾಗೆ ಐದರ್ ಡಿವಿಷನ್ ಆರ್ multiplication will be come together in a single problem, or addition and subtraction, or mixture of all. These kind of problems we can see in the next class. Thank you.